ಜೈ ಗುರುದೇವ. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್ ರಾವ್. ಇವತ್ತು ಶ್ರೀ ಗುರುಚರಿತ್ರೆಯ 50ನೇ ಅಧ್ಯಾಯವನ್ನು ಕೇಳಿ ಶ್ರೀ ಗುರುಗಳ ಕೃಪೆಗೆ ಪಾತ್ರರಾಗೋಣ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾಮಧಾರಕ. ಹಿಂದೆ ಶ್ರೀಪಾದ ಶ್ರೀವಲ್ಲಭ ಯತಿಗಳು ರಜಕನಿಗೆ ರಾಜನಾಗುವಂತೆ ವರವನ್ನು ದಯಪಾಲಿಸಿದ್ದರಲ್ಲವೇ? ಆತನು ವೈದುರಾ ನಗರದಲ್ಲಿ ಮ್ಲೇಂಚ ರಾಜಕುಲದಲ್ಲಿ ಜನಿಸಿ ಆನಂದದಿಂದ ರಾಜ್ಯವಾಳಿಕೊಂಡಿದ್ದನು. ಪೂರ್ವಜನ್ಮದ ಸಂಸ್ಕಾರ ಫಲದಿಂದಾಗಿ ಆತನು ಬ್ರಾಹ್ಮಣರಲ್ಲಿ ಭಕ್ತಿಯುಳ್ಳನಾಗಿದ್ದನು. ಅದನ್ನು ಕಂಡ ಕೆಲವು ಜನ ಮುಸಲ್ಮಾನ ಕಾಜಿಗಳು ಆತನನ್ನು ಕಂಡು, ಬಾದಶಾಹರೇ, ನೀವು ಮೂರ್ತಿ ಪೂಜಕರಾದ ಹಿಂದೂ ಬ್ರಾಹ್ಮಣರನ್ನು ಗೌರವಿಸುತ್ತೀರಿ, ಇದು ನಮ್ಮ ಧರ್ಮಕ್ಕೆ ಅಪಚಾರ ಮಾಡಿದಂತಾಗುವುದಿಲ್ಲವೇ ಎಂದು ಕೇಳುತ್ತಿದ್ದರು. ಅದಕ್ಕೆ ರಾಜನು, ಅಲ್ಲಾಹನು ವಿಶ್ವವ್ಯಾಪಿಯಾಗಿದ್ದಾನೆ, ಇದನ್ನು ನಮ್ಮ ಮುಸಲ್ಮಾನ ಧರ್ಮವು ಒಪ್ಪಿಕೊಳ್ಳುತ್ತದೆ. ಅದರಂತೆ ಹಿಂದೂಗಳು ಸಹಿತ ಭಗವಂತನು ವಿಶ್ವವ್ಯಾಪಿಯಾಗಿರುವನೆಂದು ಸ್ತುತಿಸುತ್ತಾರೆ. ವಿಶ್ವವ್ಯಾಪಿಯಾದ ಪರಮಾತ್ಮನನ್ನು ಅವರು ಮೂರ್ತಿ ರೂಪದಲ್ಲಿ ಕಲ್ಪಿಸಿಕೊಂಡು ಆರಾಧಿಸಿದರೆ ತಪ್ಪೇನಿದೆ? ಅದು ಅಂತಃಕರಣ ಶುದ್ಧಿಗಾಗಿ ಅವರು ಮಾಡಿಕೊಂಡ ಒಂದು ಸಾಧನವಾಗಿದೆ. ಮಾನವರು ಯಾವ ಧರ್ಮದಲ್ಲಿ ಜನಿಸಿದ್ದರೂ ಅವರು ಸಾಧಿಸಬೇಕಾದ ಒಂದೇ ಒಂದು ಗುರಿಯೆಂದರೆ ಆತ್ಮ ಸಾಕ್ಷಾತ್ಕಾರ. ಅದನ್ನು ಮರೆತು ಮತಾಂಧತೆಯಿಂದ ಆ ಜಾತಿ ಈ ಜಾತಿ ಎಂದು ವಾದ ಮಾಡುವ ಮಂಡ ಪಂಡಿತರ ಮಾತುಗಳಿಗೆ ನಾನು ಕಿವಿಗೊಡಲಾರೆ ಎಂದು ನಿಷ್ಠುರವಾಗಿ ನುಡಿದು ಅವರ ಬಾಯಿ ಮುಚ್ಚಿಸಿ ಬಿಡುತ್ತಿದ್ದನು. ಹೀಗಿರುತ್ತಿರಲು ಒಂದು ಸಲ ಆ ರಾಜನ ತೊಡೆಯ ಮೇಲೆ ಒಂದು ಹುಣ್ಣು ಹುಟ್ಟಿಕೊಂಡಿತು. ವೈದ್ಯರು ಎಷ್ಟೇ ರೀತಿಯಿಂದ ಔಷಧೋಪಚಾರ ಮಾಡಿದರೂ ಅದು ನಿವಾರಣೆಯಾಗದಂತಾಯಿತು. ಬಾದಶಾಹನು ಅದರ ವೇದನೆಯನ್ನು ತಡೆಯಲಾರದೆ ಬಹು ಸಂಕಟ ಪಡುತ್ತಿದ್ದನು. ಒಂದು ದಿನ ಆತನು ಏಕಾಂತದಲ್ಲಿ ಒಬ್ಬ ಬ್ರಾಹ್ಮಣ ಪಂಡಿತನನ್ನು ಕರೆಸಿಕೊಂಡು ಈ ಹುಣ್ಣಿನ ನಿವಾರಣೆಗೆ ಯಾವ ಉಪಾಯ ಮಾಡಬೇಕು ಎಂದು ಕೇಳಿದನು. ಆಗ ಬ್ರಾಹ್ಮಣನು ಸ್ವಲ್ಪ ಯೋಚಿಸಿ, ಬಾದಶಾಹನೇ, ಈ ನಿನ್ನ ವ್ಯಾಧಿಯು ತೀರ್ಥಯಾತ್ರೆ ಸತ್ಪುರುಷರ ಕೃಪಾದೃಷ್ಟಿಯಿಂದ ವಾಸಿಯಾಗಬೇಕಾಗಿದೆಯೇ ಹೊರತು ಔಷಧೋಪಚಾರಗಳಿಂದ ಯಾವ ಪ್ರಯೋಜನವೂ ಆಗಲಾರದು ಎಂದು ಹೇಳಿ ಆತನಿಗೆ ಪಾಪ ವಿನಾಶಿನಿ ತೀರ್ಥಯಾತ್ರೆಗೆ ಹೋಗಿ ಸ್ನಾನ ಮಾಡಿ ಬರಲು ಸೂಚಿಸಿದರು. ಬ್ರಾಹ್ಮಣನ ಸಂದೇಶದಂತೆ ಬಾದಶಾಹನು ಪಾಪ ವಿನಾಶಿನಿ ತೀರ್ಥಕ್ಕೆ ಒಬ್ಬನೇ ಹೋಗಿ ಸ್ನಾನ ಮಾಡಿದನು. ಆತನಿಗೆ ಅಲ್ಲಿ ಒಬ್ಬ ಸನ್ಯಾಸಿಯ ಭೇಟಿಯಾದನು. ರಾಜನು ಆ ಸನ್ಯಾಸಿ ಎದುರು ತನ್ನ ಗೋಳನ್ನು ತೋಡಿಕೊಂಡು ಇದಕ್ಕೆ ನಿವಾರಣೋಪಾಯವೇನೆಂದು ಅವನಲ್ಲಿ ಭಕ್ತಿಯಿಂದ ವಿಚಾರಿಸಿದನು. ಸನ್ಯಾಸಿಯು, ರಾಜ, ನಿನ್ನ ವ್ಯಾಧಿ ನಿವಾರಣೆಗೆ ನಾನು ಸತ್ಪುರುಷರ ದರ್ಶನ ಪಡೆಯಬೇಕಾಗುವುದು. ಈಗ ಗಾಣಕಾಪುರದಲ್ಲಿ ಮಹಾನ್ ಸತ್ಪುರುಷರಾದ ನೃಸಿಂಹ ಸರಸ್ವತಿ ಯತಿಗಳು ಅವತರಿಸಿ ಬಂದಿದ್ದಾರೆ. ಅವರ ದರ್ಶನ ಪಡೆದರೆ ನೀನು ಖಂಡಿತವಾಗಿ ಈ ನೋವಿನಿಂದ ವಿಮುಕ್ತಿ ಹೊಂದುವಿ ಎಂದು ಹೇಳಿದನು. ಬಾದಶಾಹನು ತಡಮಾಡದೆ ಗಾಣಕಾಪುರಕ್ಕೆ ಬಂದನು. ಅಲ್ಲಿಯ ಜನರನ್ನು ಸನ್ಯಾಸಿಯಾಗಿರುವ ತಪಸ್ವಿ ಎಲ್ಲಿದ್ದಾನೆ ಎಂದು ದರ್ಪದಿಂದ ಕೇಳಿದನು. ಜನರು ಭಯಭೀತರಾದರು. ಬಾದಶಾಹನು ಮುಸಲ್ಮಾನನು ಮುಂದೆ ಏನು ಅನಾಹುತ ಮಾಡುವನೋ ಎಂದು ಕಳವಳಗೊಳ್ಳುತ್ತಾ, ಪ್ರಭು, ಅವರು ಸಂಗಮಕ್ಕೆ ಅನುಷ್ಠಾನಕ್ಕೆ ಹೋಗಿದ್ದಾರೆ, ಮಧ್ಯಾಹ್ನದ ವೇಳೆಗೆ ಇಲ್ಲಿಯ ಮಠಕ್ಕೆ ಬರುತ್ತಾರೆ ಎಂದು ಅಂಜುತ್ತಾ ಉತ್ತರ ಕೊಟ್ಟರು. ಬಾದಶಾಹನು ತನ್ನ ಕಾವಲಿಗಿದ್ದ ಸೈನಿಕರನ್ನೆಲ್ಲ ಗಾಣಗಾಪುರದಲ್ಲಿಯೇ ಬಿಟ್ಟು ತಾನೊಬ್ಬನೇ ಮೇಣೆಯಲ್ಲಿ ಕುಳಿತು ಸಂಗಮದತ್ತ ಸಾಗಿದನು. ಅರ್ಧ ದಾರಿ ಹೋಗುವಷ್ಟರಲ್ಲಿಯೇ ಗುರುಗಳು ಎದುರಿನಿಂದ ಅನುಷ್ಠಾನ ಮುಗಿಸಿಕೊಂಡು ಬರುತ್ತಿರುವುದನ್ನು ಗಮನಿಸಿ ಮೇಣೆಯಿಂದ ಕೆಳಗಿಳಿದು ಕಾಲು ನಡಿಗೆಯಿಂದ ಹೊರಟನು. ಗುರುಗಳು ಸಮೀಪಕ್ಕೆ ಬಂದೊಡನೆಯೇ ಭಕ್ತಿಯಿಂದ ಅವರ ಚರಣಗಳಿಗೆ ನಮಸ್ಕರಿಸಿದನು. ಆಗ ಗುರುಗಳು ಬಾದಶಾಹನನ್ನು ನೋಡುತ್ತಾ, ಏನೋ ರಜಾಕ, ಈಗ ಎಲ್ಲಿರುವಿ? ಬಹಳ ದಿನಗಳ ನಂತರ ನಿನ್ನ ಭೇಟಿಯಾದಂತಾಯಿತಲ್ಲ ಎಂದು ಕೇಳಿದರು. ತಕ್ಷಣವೇ ಬಾದಶಾಹನಿಗೆ ವಿದ್ಯುತ್ ಸಂಚಾರವೆಂದನಿಸಿ ಪೂರ್ವ ಜನ್ಮದ ಸ್ಮರಣೆಯುಂಟಾಯಿತು. ಆತನು ಗುರುಗಳನ್ನು ಆಪಾದಮಸ್ತಕ ನೋಡಿ, ಅಯ್ಯೋ ಗುರುವೇ, ನೀವೇ ನನ್ನ ಉದ್ಧಾರಕರು, ನೀವೇ ನನಗೆ ಇಷ್ಟೆಲ್ಲ ರಾಜ್ಯ ಸಿರಿ ಸಂಪತ್ತುಗಳನ್ನು ಕರುಣಿಸಿದ ಉದಾರಿಗಳು. ನಿಮ್ಮನ್ನೇ ನಾನು ಗುರುತಿಸದೆ ಹೋದೆ. ಗುರುನಾಥ, ನನ್ನಿಂದ ಸಮರ್ಪರಾಧವಾಯಿತು, ದಯವಿಟ್ಟು ನನ್ನನ್ನು ಕ್ಷಮಿಸಿ ಉದ್ಧರಿಸು ತಂದೆ ಎಂದು ಹೊಲಬುತ್ತಾ ಗುರುಚರಣಗಳ ಮೇಲೆ ಗಡಗಡನೆ ಉರುಳಾಡಿಬಿಟ್ಟನು. ಮತ್ತೆ ಮೈಮೇಲೆದ್ದು ಕೈ ಜೋಡಿಸಿಕೊಂಡು ನಿಂತು ಗದ್ಗದ ಕಂಠದಿಂದ, ಗುರುಗಳೇ, ನನಗೆ ರಾಜ್ಯ, ಹೆಂಡತಿ, ಮಕ್ಕಳು, ಅಷ್ಟೇ ಐಶ್ವರ್ಯಗಳನ್ನೆಲ್ಲ ಕೊಟ್ಟು ಮದೋನ್ಮತ್ತನಾಗಿ ಮಾಡಿ ನಿಮ್ಮ ಚರಣ ಸೇವೆಯಿಂದ ದೂರ ಮಾಡಿಬಿಟ್ಟಿರಿ. ನನ್ನನ್ನು ಅಜ್ಞಾನದ ಅಂಧಕಾರದಲ್ಲಿ ದೂಡಿಬಿಟ್ಟಿದ್ದೀರಿ. ನನಗಿನ್ನು ಈ ರಾಜ್ಯ ಬೇಡ, ಸಿರಿ ಸಂಪತ್ತುಗಳು ಬೇಡ, ಹೆಚ್ಚೇನು ಮಕ್ಕಳು, ಹೆಂಡತಿ ಯಾರು ನನಗೆ ಬೇಡ. ಸದಾ ನಿನ್ನ ಚರಣ ಸೇವೆಯೇ ಭಾಗ್ಯವೊಂದನ್ನೇ ನೀಡಿಬಿಡು ತಂದೆ. ನಾನಿನ್ನು ಆತ್ಮೋದ್ಧಾರ ಮಾಡಿಕೊಂಡು ಧನ್ಯನಾಗುತ್ತೇನೆ ಎಂದು
ಅವರ ಚರಣಗಳನ್ನು ಆನಂದಾಶ್ರುತಗಳಿಂದ ತೊಳೆದು ಬಿಟ್ಟನು. ಗುರುಗಳು ನಸುನಗುತ್ತಾ ಬಾದಶಾಹನನ್ನು ಮೇಲೆಬ್ಬಿಸಿ, ಅದೆಲ್ಲ ಸರಿಯಾಯ್ತಪ್ಪ ರಜಕ. ಈಗ ನಿನಗೆ ನನ್ನ ದರ್ಶನದ ಅವಶ್ಯಕತೆ ಏನಿತ್ತು ಎಂದು ಪ್ರಶ್ನೆ ಮಾಡಿದರು. ಗುರುಗಳೇ, ನನಗೊಂದು ಹುಣ್ಣು ಹುಟ್ಟಿಕೊಂಡು ತುಂಬ ತೊಂದರೆ ಕೊಡುತ್ತಿದೆ. ಅದರ ನಿವಾರಣೆಗಾಗಿ ನಾನು ಯೋಗದಿಂದ ಬಂದ ನಿಮ್ಮನ್ನು ಕಂಡೆ ಎಂದು ರಜಕನು ನುಡಿದನು. ಗುರುಗಳು, ಹೇಗೋ ವಿಷಯ? ಸರಿ, ಎಲ್ಲಿದೆ ನಿನ್ನ ಹುಣ್ಣು? ತೋರಿಸು ನೋಡೋಣ ಎಂದರು. ರಜಕನು ತನ್ನ ತೊಡೆಯನ್ನು ನೋಡಿಕೊಂಡಾಗ ಅಲ್ಲಿ ಹುಣ್ಣಿನ ಬಾಧೆಯೊತ್ತೊಟ್ಟಿಗಿರಲಿ ಅದು ಹುಟ್ಟಿದರ ಕಲೆ ಸಹಿತ ಕಂಡುಬರಲಿಲ್ಲ. ರಜಕನಿಗೆ ತುಂಬ ವಿಸ್ಮಯವೆನಿಸಿತು. ಆತನು ಗುರುಲೀಲೆಯನ್ನು ಮನಸಾರೆ ಕೊಂಡಾಡಿದನು. ಗುರುಗಳು ಅವ ಕುರಿತು, ಸದ್ಗುರುನಾಥ, ನಿನ್ನ ಕೃಪೆಯಿಂದಾಗಿ ಮೊದಲು ಅಗಸನಾಗಿ ದಾರಿದ್ರ್ಯದಲ್ಲೇ ಕಾಲ ಕಳೆಯುತ್ತಿದ್ದ ನಾನು ರಾಜ್ಯ, ಸಿರಿ ಸಂಪತ್ತು, ಹೆಂಡಿನ ಮಕ್ಕಳು, ಇಲ್ಲೆಲ್ಲದರ ಸುಖವನ್ನು ಅನುಭವಿಸಿ ತೃಪ್ತನಾಗಿರುವೆ. ನೀವು ನನಗೆ ಕರುಣಿಸಿರುವ ಐಶ್ವರ್ಯವನ್ನೆಲ್ಲ ಒಂದು ಸಲ ತಮಗೆ ತೋರಿಸಬೇಕೆಂದು ನನಗೆ ಆಸೆಯಾಗಿದೆ. ಆದ ಕಾರಣ ತಾವು ದಯವಿಟ್ಟು ನನ್ನ ಅರಮನೆಗೆ ಬಂದು ನನ್ನ ಆತಿಥ್ಯ ಸ್ವೀಕರಿಸುವ ಕೃಪೆ ಮಾಡಬೇಕು ಎಂದು ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡನು. ಅದಕ್ಕೆ ಗುರುಗಳು, ರಾಜ, ನಾವು ಸನ್ಯಾಸಿಗಳು, ತಪಸ್ವಿಗಳು. ನಿನ್ನ ರಾಜ್ಯದಲ್ಲಿ ಗೋಹತ್ಯೆಯು ಅವ್ಯಾಹತವಾಗಿ ನಡೆಯುವುದಂತೆ ಅಂತಹದ್ದೆಲ್ಲ ನಮ್ಮ ಕಣ್ಣಿಗೆ ಸಹ ಬೀಳಬಾರದು. ಒಂದು ವೇಳೆ ನೀನು ಗೋಹತ್ಯೆಗೆ ಪ್ರತಿಬಂಧಕಾಜ್ಞೆಯನ್ನು ಹೊರಡಿಸುವುದಾದರೆ ನಾವು ನಿಮ್ಮಲ್ಲಿಗೆ ಬರಲು ಅನುಕೂಲವಾದೀತು ಎಂದರು. ರಜಕನು ಅದಕ್ಕೆ ಒಪ್ಪಿಕೊಂಡನು. ಆತನು ಗುರುಗಳನ್ನು ತನ್ನ ಮೇಣೆಯಲ್ಲಿ ಕೂರಿಸಿಕೊಂಡು ತಾನು ಗುರುಗಳ ಪಾದುಕೆಗಳನ್ನು ತಲೆಯ ಮೇಲಿಟ್ಟುಕೊಂಡು ಮೇಣೆಯ ಬದಿಯಲ್ಲಿ ಕಾಲುನಡಿಗೆಯಿಂದ ಸಾಗತೊಡಗಿದನು. ಗಾಣಗಾಪುರಕ್ಕೆ ಬಂದ ಕೂಡಲೇ ಅರಸನು ತನ್ನ ಸೈನ್ಯವೆಲ್ಲ ಗುರುಗಳಿಗೆ ತೋರಿಸಿದನು. ತಾವು ಹಿಂದೆ ಶಿಷ್ಯ ಪರಿವಾರದೊಂದಿಗೆ ನನ್ನ ಅರಮನೆಗೆ ಬರಬೇಕೆಂದು ಗುರುಗಳಿಗೆ ಮತ್ತೊಮ್ಮೆ ವಿನಂತಿಸಿಕೊಂಡನು. ಗುರುಗಳು ಅದಕ್ಕೆ ಒಪ್ಪಿಕೊಂಡರು. ಅರಸನು ಗುರುಗಳನ್ನು ಮೇಣೆಯಲ್ಲಿ ಕೂರಿಸಿದನು. ಎಲ್ಲ ಶಿಷ್ಯರಿಗೂ ಒಂದೊಂದು ಕುದುರೆಯನ್ನೇರಲು ವಿನಂತಿಸಿದನು. ವಾದ್ಯ ಮೇಳಗಳೊಂದಿಗೆ ವೈಭವದಿಂದ ತನ್ನ ರಾಜಧಾನಿಯತ್ತ ಸಾಗತೊಡಗಿದನು. ಬಾದಶಾಹನು ಮೇಣೆಯ ಮಗ್ಗುಲಲ್ಲಿ ಕಾಲುನಡಿಗೆಯಿಂದಲೇ ಬರುತ್ತಿರುವುದನ್ನು ಗಮನಿಸಿದ ಗುರುಗಳು, ಅರಸನೇ, ನೀನು ಒಂದು ಕುದುರೆಯನ್ನೇರಿ ಪ್ರಯಾಣ ಮಾಡು. ನೀನು ದೊಡ್ಡ ಬಾದಶಾಹನಾಗಿರುವೆ. ಹೀಗೆ ಬ್ರಾಹ್ಮಣರನ್ನು ವಾಹನಗಳಲ್ಲೇರಿಸಿ ನೀನು ಬರಿಗಾಲಿನಿಂದ ನಡೆಯುತ್ತಾ ಬಂದರೆ ನಿಮ್ಮ ಜನಾಂಗದವರು ನಗುತ್ತಾರೆ ಎಂದರು. ಅದಕ್ಕೆ ಆತನು ನಿಗರ್ವದಿಂದ, ಪ್ರಭು, ನಾನೆಲ್ಲಿಯ ರಾಜನು? ನಾನು ರಜಕನು. ಇದೆಲ್ಲ ನಿಮ್ಮ ಕರುಣೆಯ ಫಲ. ಆದರೆ ನಾನು ಮ್ಲೇಚ್ಛ ಕುಲದಲ್ಲಿ ಹುಟ್ಟಿದೆನಲ್ಲ ಎಂಬುದೊಂದೇ ನನಗೀಗ ಅಳುಕಾಗಿದೆ. ದಯವಿಟ್ಟು ಈ ಕಾರಣದಿಂದಾಗಿ ನನ್ನನ್ನು ಉಪೇಕ್ಷೆ ಮಾಡಬೇಡಿರಿ ಎಂದು ವಿನಂತಿಸಿಕೊಂಡನು. ಪ್ರಯಾಣವು ಸ್ವಲ್ಪ ದೂರ ಸಾಗಿದ ನಂತರ ಗುರುಗಳು ರಾಜನನ್ನು ಕುರಿತು, ರಜಕ, ನಿನ್ನ ಸೈನ್ಯದೊಂದಿಗೆ ಹೊರಟರೆ ನಮಗೆ ತಡವಾಗುತ್ತದೆ. ಅದಕ್ಕಾಗಿ ನಾನು ನಮ್ಮ ಶಿಷ್ಯ ಬಳಗದೊಂದಿಗೆ ನಿನ್ನ ರಾಜಧಾನಿಗೆ ಸಮೀಪದಲ್ಲಿರುವ ಪಾಪ ವಿನಾಶಿನಿ ತೀರ್ಥದಲ್ಲಿ ನಿನಗೆ ಭೇಟಿಯಾಗುತ್ತೇವೆ. ನೀನು ಯಾವ ಸಂಶಯವೂ ತಡೆಯದೆ ಬೇಗ ಅಲ್ಲಿಗೆ ಬಂದು ನಮ್ಮನ್ನು ಭೇಟಿಯಾಗು. ಅಲ್ಲಿಂದ ನಿಮ್ಮ ಅರಮನೆಗೆ ಹೋಗಲು ತಡವಾಗುವುದಿಲ್ಲ ಎಂದು ನುಡಿದು ಮೇಣೆಯಿಂದ ಕೆಳಗಿಳಿದರು. ಶಿಷ್ಯರು ಕುದುರೆಗಳನ್ನಿಳಿದು ಗುರುಗಳತ್ತ ಬಂದರು. ನಿತ್ಯ ಕರ್ಮದ ನೆಪದಿಂದ ಅವರೆಲ್ಲ ಜಲಾಶಯವೊಂದರತ್ತ ಸಾಗಿದರು. ರಾಜ್ಯ ಪರಿವಾರವು ಮುಂದೆ ಸಾಗಿತು. ಸೂರ್ಯನಿಗೆ ಅರ್ಘ್ಯ ಕೊಟ್ಟ ನಂತರ ಗುರುಗಳು ತಮ್ಮ ಶಿಷ್ಯರೊಂದಿಗೆ ಮನೋವೇಗದಿಂದ ಸಾಗಿ ಪಾಪ ವಿನಾಶಿನಿ ಕ್ಷೇತ್ರದಲ್ಲಿಳಿದರು. ಅಲ್ಲಿ ಸಾಯಂದೇವನ ಮಗನಾದ ನಾಗಭಟ್ನಾಥನು ಭೇಟಿಯಾಗಿ ಶ್ರೀ ಗುರುಗಳನ್ನು ಶಿಷ್ಯ ಪರಿವಾರ ಸಮೇತನಾಗಿ ತನ್ನ ಮನೆಗೆ ಕರೆದೊಯ್ದು ವೈಭವದಿಂದ ಪಾದಪೂಜೆ ಮಾಡಿದನು. ಸಹಸ್ರ ಜನ ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆಯಾಯಿತು. ಸಾಯಂಕಾಲವಾಗಲು ಗುರುಗಳು ನಾಗನಾಥನಿಗೆ ಆಶೀರ್ವದಿಸಿ ಮತ್ತೆ ಪಾಪ ವಿನಾಶಿನಿ ತೀರ್ಥಕ್ಕೆ ಬಂದು ಕುಳಿತರು. ಬಾದಶಾಹನು ಅಷ್ಟರಲ್ಲಿ ತನ್ನ ದಂಡಿಯೊಂದಿಗೆ ಪಾಪ ವಿನಾಶಿನಿ ತೀರ್ಥಕ್ಕೆ ಬಂದು ತಲುಪಿದನು. ಗುರುಗಳು ತನಗಿಂತ ಮೊದಲೇ ಇಲ್ಲಿಗೆ ಬಂದಿರುವುದನ್ನು ಆನಂದಾಶ್ಚರ್ಯಗಳಿಂದ ನೋಡಿದನು. ಪರಿವಾರದವರಿಗೆ ಹೇಳಿಕೆ ಕಳಿಸಿ ತನ್ನ ಅರಮನೆಗೆ ಹಾಗೂ ನಗರಗಳು ಶೃಂಗಾರ ಮಾಡಿಸಲು ತಿಳಿಸಿದನು. ನಂತರ ಗುರುಗಳನ್ನು ಮೇಣೆಯಲ್ಲಿ ಕೂರಿಸಿಕೊಂಡು ವಾದ್ಯ ವೈಭವದೊಂದಿಗೆ ಮೆರವಣಿಗೆ ಮಾಡುತ್ತಾ ತಾನು ಪಾದಚಾರಿಯಾಗಿ ಹೊರಟನು. ವೈದುರಾ ನಗರದ ಜನರು ಗುರುಗಳಿಗೆ ಆರತಿ ಬೆಳಗಿ ನಗರದಲ್ಲಿ ಸ್ವಾಗತಿಸಿಕೊಂಡರು. ಮುಸಲ್ಮಾನ ದೊರೆಯು ವಿಪ್ರ ಪೂಜೆ ಮಾಡುವುದನ್ನು ಕೇಳಿ ಅವರೆಲ್ಲ ಆಶ್ಚರ್ಯಪಟ್ಟರು. ಮುಸಲ್ಮಾನ ಜನಾಂಗದವರು ಮಾತ್ರ ಹಿಂದೂ ಗುರುಗಳನ್ನು ಪೂಜಿಸಿ ನಮ್ಮ ಬಾದಶಾಹನನ್ನು ಅನಾಚಾರಿಯಾಗಿ ಕೆಟ್ಟು ಹೋದನೆಂದು ಮನದಲ್ಲಿ ಹಳಹಳಿಸತೊಡಗಿದರು. ಮೆರವಣಿಗೆಯು ಅರಮನೆಯನ್ನು ತಲುಪಿ ರಾಜನು ಬಹುಭಕ್ತಿಯಿಂದ ಗುರುಗಳನ್ನು ಕೈ ಹಿಡಿದು ಮೇಣೆಯಿಂದ ಕೆಳಗಿಳಿಸಿಕೊಂಡನು.
ರಾಜಸಿಂಹಾಸನದ ಮೇಲೆ ಗುರುಗಳನ್ನು ಕುಳ್ಳಿರಿಸಿ ತನ್ನ ಹೆಂಡಿರು ಮಕ್ಕಳನ್ನೆಲ್ಲ ಕರೆತಂದು ಗುರುಗಳ ಚರಣ ಕಮಲಗಳಿಗೆ ನಮಸ್ಕಾರ ಮಾಡಿಸಿದನು. ಗುರುಗಳು ಆತನನ್ನು ಕುರಿತು, ಈಗಲಾದರೂ ನಿನ್ನ ಮನಸ್ಸಿಗೆ ತೃಪ್ತಿಯಾಯಿತೆ ಎಂದು ಕೇಳಿದರು. ರಾಜನು ಕೃತಜ್ಞತೆಯಿಂದ ಕೈಮುಗಿದು, ದೇವ, ನಿಮ್ಮ ಅನುಗ್ರಹದಿಂದ ನಾನು ಬಹುದಿವಸ ರಾಜ್ಯವಾಳಿದೆನು. ನನ್ನ ಭೋಗಲಾಲಸೆಯೆಲ್ಲ ಈಗ ತೃಪ್ತಿ ಹೊಂದಿದೆ. ನನಗಿನ್ನು ತಮ್ಮ ಚರಣ ಸೇವೆಯ ಭಾಗ್ಯ ದೊರೆಯಬೇಕು ಎಂದು ವಿನಂತಿಸಿಕೊಂಡನು. ಗುರುಗಳು ಆತನಿಗೆ, ನೀನು ನಿನ್ನ ಮಗನಿಗೆ ರಾಜ್ಯಪಟ್ಟ ಕಟ್ಟಿ ನಮ್ಮ ದರ್ಶನಕ್ಕಾಗಿ ಶ್ರೀಶೈಲಕ್ಕೆ ಬಾ ಎಂದು ಆಜ್ಞೆ ಮಾಡಿ ಅವರನ್ನೆಲ್ಲ ಆಶೀರ್ವದಿಸಿ ಗೌತಮಿ ಯಾತ್ರೆಯನ್ನು ಮುಗಿಸಿಕೊಂಡು ಗಾಣಗಾಪುರಕ್ಕೆ ಬಂದು ತಲುಪಿದರೆಂದು ನಾಮಧಾರಕನಿಗೆ ಸಿದ್ಧಮುನಿಯು ತಿಳಿಸಿದರೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ 50ನೇ ಅಧ್ಯಾಯ ಮುಗಿಯಿತು. ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ. ಧನ್ಯವಾದಗಳು.